ಹಲೋ ಫ್ರೆಂಡ್, ಇದು ಯುಗಾದಿ ಹಬ್ಬ ಹತ್ತಿರ ಬಂತಲ್ಲ, ಅದಕ್ಕೆ ಅಡುಗೆ ಮನೆ ಎಲ್ಲ ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಮೊದಲೆಲ್ಲ ಯಾವ ಥರ ಇತ್ತಿದ್ದು, ಆಮೇಲೆ ಕ್ಲೀನ್ ಆದಮೇಲೆ ಯಾವ ಥರ ಇದೆ ಅಂತ ವಿಡಿಯೋ ನೋಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಅವ್ರಿಗೆಲ್ಲ ಧನ್ಯವಾದಗಳು. ಎಷ್ಟು ಕ್ಲೀನ್ ಮಾಡಿದರೂ ಕ್ಲೀನ್ ಅನ್ನೋದೇ, ಮನೆಯದು ಕ್ಲೀನೆಸ್ ಅನ್ನೋದೇ ಮುಗಿಯೋದೇ ಇಲ್ಲ ನಮಗೆ. ಹೆಣ್ಮಕ್ಳ ಕೆಲಸ ಅನ್ನೋದೇ ಮುಗಿಯೋಲ್ಲ. ನೋಡಿ, ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದ ನನ್ನ ಮಗ ಎಲ್ಲ. ಅವನದು ಹಾಲಿಡೇ ಒಂದು ಆಗಿತ್ತಲ್ಲ ಸ್ಕೂಲ್, ಅದೊಂದು ಒಳ್ಳೆಯದಾಗಿತ್ತು ನಮಗೆ. ಹಾಲಿಡೇ ಆಗಿದ್ದಕ್ಕೋಸ್ಕರ ನಮಗೆಲ್ಲ ಭಾಳ ಹೆಲ್ಪ್ ಮಾಡ್ತಾನೆ ಇವನು. ಸ್ಕೂಲ್ ಹಾಲಿಡೇ ಇದ್ದರೆ ಸಾಕು. ಆಮೇಲೆ ನಾವು ಸಂಡೇ ಆದರೂ ಸಂಡೇ ಬಂತಂದರೆ ಸಾಕು, ಮನೆಯೆಲ್ಲ ಕ್ಲೀನ್, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿರ್ತೀವಿ. ಅದರೊಳಗೆ ಸ್ವಲ್ಪ ಇದು ಹಬ್ಬ ಅಂದಾಗ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ತಾ ಇರ್ತೀವಿ. ಇಲ್ಲಾಂದರೆ ಹಾಗೆ ಕ್ಲೀನ್ ಮಾಡಿ ಅಷ್ಟೇ ಒರೆಸಿಡ್ತಾ ಇದ್ವಿ. ಇವಾಗ ನೋಡಿ, ಎಲ್ಲ ಮನೆಯೆಲ್ಲ ಫುಲ್ ಕಿಚನೆಲ್ಲ ಪೂರ್ತಿ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ವಿ. ಯಾವ ಥರ ಮಾಡಿದ್ದೀವಿ ಅಂತ ಪೂರ್ತಿ ವಿಡಿಯೋ ನೋಡಿ. ಪ್ಲೀಸ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡಿ, ಮೊದಲೆಲ್ಲ ಕಿರಾಣೀಸ್ ಎಲ್ಲ ಸ್ವಲ್ಪ ಡಬ್ಬಿಯಲ್ಲಿ ಉಳಿದಿತ್ತಲ್ಲ, ಅದನ್ನೆಲ್ಲ ತೆಗೆದು ಒಂದು ಕವರ್ನಲ್ಲೆಲ್ಲ ಹಾಕಿಡ್ತಾ ಇದ್ದೆ ನಾನು. ಅಂದರೆ ಮತ್ತೆಲ್ಲ ಡಬ್ಬಿ ತೊಳೆಯೋಕ್ಕೆ ತೊಗೋಬೇಕಲ್ಲ, ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಕವರ್ನಲ್ಲೆಲ್ಲ ಹಾಕಿಡ್ತಾ ಇದ್ದೆ. ನೋಡಿ, ಎಲ್ಲ ಇದು ಈಗ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ, ಡಬ್ಬೆಲ್ಲ ತೊಗೊಂಡು. ಇವೆಲ್ಲ ಡೈಲಿ ಯೂಸ್ ಮಾಡೋ ಡಬ್ಬೆ ನಮ್ಮದು. ಡೈಲಿ ಏನಿರುತ್ತಲ್ಲ ಅಷ್ಟೇ, ಸಕ್ಕರೆ, ಚಹಾ ಪುಡಿ, ಕಡಲೆ ಹಿಟ್ಟು ಡೈಲಿ ಅಡುಗೆಗೆ ಯೂಸ್ ಮಾಡೋದು. ಉಳ್ಕಿ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಸ್ಟೀಲ್ ಡಬ್ಬಿಯಲ್ಲಿ ಹಾಕಿಟ್ಟಿರ್ತೀವಿ ನಾವು. ಇದು ಡೈಲಿ ಅಂದರೆ ಎಲ್ಲ ಇದು ಮಾಡೋಕ್ಕಾಗಲ್ಲ. ಅಂದರೆ ನಾವು ಏನಾಗುತ್ತೆ, ಹಬ್ಬ ಹುಣ್ಣಿಮೆ ಇದ್ದಾಗ ಮಡಿ ಯಂತ್ರ ಅಡುಗೆ ಎಲ್ಲ ಮಾಡ್ತೀವಲ್ಲ, ಅವಾಗ ಇವೆಲ್ಲ ಯೂಸ್ ಮಾಡೋಕ್ಕಾಗ್ತಿರಲ್ಲ. ಅದಕ್ಕೆ ಉಪ್ಪು ಇದೆಲ್ಲ ಇವು ಡೈಲಿ ಯೂಸಿಗೆ ಡಬ್ಬಿನೇ ಬೇರೆ, ಸ್ಟೀಲ್ ಡಬ್ಬಿ ಅದು ಹಬ್ಬ ಹುಣ್ಣಿಮೆ ಇದ್ರಷ್ಟ ಅದರನ್ನ ಐಟಮ್ಸ್ ಎಲ್ಲ ತೊಗೊಂಡು ಯೂಸ್ ಮಾಡೋದು ನಾವು. ನೋಡಿ, ಎಕ್ಸ್ಟ್ರಾ ಉಳಿದಿತ್ತು ಎಲ್ಲ ತೆಗೆದು ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಇದು ಹಬ್ಬ ಬಂತಪ್ಪ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಏನಂದ್ರೆ ಕೆಲಸ ಅನ್ನೋದೇ ಮುಗಿಯಲ್ಲ. ನೋಡಿ, ಫ್ರಿಜ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ರ್ಯಾಕೆಲ್ಲ ತೊಳಿಬೇಕು ಇವಾಗ. ಇಷ್ಟು ಈ ಥರ ಆಗಿದೆ ಮನೆ. ಇವಾಗ ನೋಡಿ, ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ತೀವಿ. ಕೆಲಸ ಅನ್ನೋದೇ ಮುಗಿಯಲ್ಲ ಅಂಥದ್ರಲ್ಲಿ ಕೆಲಸ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಒಂಥರ ಏನೋ ಖುಷಿ ನಮಗೆ. ನೀವೆಲ್ಲ ಯಾವ ಥರ ಕ್ಲೀನ್ ಮಾಡ್ತೀರಾ ಫ್ರೆಂಡ್ಸ್? ಹೆಣ್ಮಕ್ಳದ್ದು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಒಟ್ಟು ಕೆಲಸ ಅನ್ನೋದೇ ಮುಗಿಯೋಲ್ಲ. ಡೈಲಿ ಅಷ್ಟೇ, ಬೆಳಗ್ಗೆ 6 ಗಂಟೆಗೆ ಎದ್ದಾಯಿದ್ರೆ ಶುರುವಾಗಿದ್ದು ಕೆಲಸ, ರಾತ್ರಿ 11 ಗಂಟೆ ಆದರೂ ಕೆಲಸ ಅನ್ನೋದೇ ಮುಗಿಯೋಲ್ಲ. ಒಂದು ತಗೊಂಡು ನೋಡಿ, ಇದೆಲ್ಲ ಮಸಾಲೆ ಡಬ್ಬೆ ನಮ್ಮದು. ನಾವು ಡೈಲಿ ಯೂಸ್ ಮಾಡೋಕ್ಕೆ ಇದರಲ್ಲಿ ಮಸಾಲೆ ಎಲ್ಲ ಹಾಕಿಟ್ಟಿರ್ತೀವಿ ನಾವು. ಇದ್ರ ಮೇಲೆ ಒಂದು ಪ್ಲೇಟ್ ಇದೆ, ಮತ್ತೊಂದು ಮುಚ್ಚಳ ಇದೆ. ಇದು 6 ಬೌಲಿಂದು ಮಸಾಲೆ ಡಬ್ಬೆ ಇದು. ನೋಡಿ, ಎಷ್ಟು ಕ್ಲೀನ್ ಮಾಡಿದ್ರು, ನೋಡಿದರೆ ವಾರ ಮಾಡಿದರೂ ಮುಗಿಯೋದೇ ಇಲ್ಲ ಇದು. ಅದರಲ್ಲೂ ಮಕ್ಕಳು ಮರಿ ಇದ್ದವ್ರಂತರೂ ಮುಗೀತು, ಅದು ಇದು ಹಿಡ್ಕೊಂಡೆ ಅಂಥೇಳಿ ಇನ್ನಿಷ್ಟು ಗಲೀಜು ಮಾಡಿಬಿಡ್ತಾರೆ ಅಡುಗೆ ಮನೆಯೆಲ್ಲ. ನೋಡಿ, ನನ್ನ ಮಗ ಮಾವಿನಕಾಯಿ ತಿನ್ನೋಕ್ಕೆ ಹೆಚ್ಚಿಟ್ಕೊಂಡಿದ್ದು ನಾನು. ನೋಡಿ, ಎಲ್ಲ ಶೆಲ್ಫ್ ಎಲ್ಲ ಈ ಥರ ಕ್ಲೀನ್ ಮಾಡಿ ಕಸ ಹುಡುಕ್ತಾ ಇದ್ದೀನಿ. ನಿಮ್ದು ಏನೇನು ಪ್ರಿಪ್ರೇಷನ್ ನಡೆದಿದೆ, ಹಬ್ಬ ಯಾವ ಥರ ಮಾಡ್ತಿದ್ದೀರಾ? ಯುಗಾದಿ ಹಬ್ಬ ಎಲ್ಲ ನಮ್ಮದು ಒಬ್ಬಟ್ಟು ಇರುತ್ತೆ. ಅವತ್ತಿನ ದಿವಸ ನಾವು ಬೇಳೆ ಹೋಳಿಗೆ ಮಾಡ್ತೀವಿ ನಾವು, ಹೂರ್ಣದ ಹೋಳಿಗೆ ಅವತ್ತೆಲ್ಲ. ನೋಡಿ, ಇವೆಲ್ಲ ಡಬ್ಬೆ, ಪ್ಲಾಸ್ಟಿಕ್ ಡಬ್ಬೆ ತೋರಿಸಿದ್ನಲ್ಲ, ಸಣ್ಣ ಡೈಲಿ ಯೂಸ್ ಮಾಡೋವು, ಅವೆಲ್ಲ ಇಡೋ ಅಂಥದ್ದು ಶೆಲ್ಫ್ ಇದು. ಇದಕ್ಕೆಲ್ಲ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ಅದು ಟೆಲ್ಸ್ ಆಗುತ್ತಲ್ಲ, ಸ್ವಲ್ಪ ಬ್ರಷ್ಲೇನೆ ತಿಕ್ತೀನಿ ನಾನು. ಇದ್ರದ್ದು ಟೆಲ್ಸ್ ತಿಕ್ಕೋ ಬ್ರಷ್ ಬೇರೆ ಇದೆ. ಎಲ್ಲ ತೊಗೊಂಡು ಅದು ತಿಕ್ಕಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಎಷ್ಟು ಮಾಡಿದ್ರು ಹಾಗೆ ಅದು, ಯಾಕಂದರೆ ಧೂಳು ಆಗಿಬಿಡುತ್ತೆ. ನಮ್ಮದು ಇಲ್ಲಿ ಹಿತ್ಲಿಕ್ಕೊಂದು ಬಾಗಿಲ ಇದೆ, ಆ ಬಾಗಿಲದಿಂದ ಸ್ವಲ್ಪ ಧೂಳು ಬಂದೇ ಬರುತ್ತೆ ಡೈಲಿ. ಆದರೂ ಈಗೆಲ್ಲ ಇದು ಟೆಲ್ಸ್ ಬಂದಿದೆಯಲ್ಲ, ಅಷ್ಟು ಇದು ಅನಿಸಲ್ಲ ನಮ್ಗೆ, ಹೆವಿ ಅನಿಸಲ್ಲ. ವರ್ಕ್ ಬೇಗ ಒಂದು ಸ್ವಲ್ಪ ತೊಳೆದು ಬಿಟ್ಟರೆ ಹೋಗ್ಬಿಡುತ್ತೆ ಅದು, ಸ್ವಚ್ಛ ಅನಿಸುತ್ತೆ, ಎಲ್ಲ ಸ್ವಚ್ಛ ಆಗಿಬಿಡುತ್ತೆ ಅದು. ಒಂದು ಸ್ವಲ್ಪ ಒದ್ದೆ ಅರ್ಬಿ ಎಲ್ಲ ಮಾಡೋರಿಸ್ಬಿಟ್ರೆ. ನಾವು ವಾರ ದರ ಸಂಡೇ ಆದರೂ ಒದ್ದೆ ಅರ್ಬಿ ಅಂತ ಒರೆಸ್ತಾ ಇರ್ತೀನಿ. ಒಂದು ಒದ್ದೆ ಅರ್ಬಿ ಮಾಡಿಕೊಂಡು ದರ ಸಂಡೇನೂ ಒರೆಸ್ತಾ ಇರ್ತೀನಿ. ಇವಾಗ ಹಬ್ಬ ಅಲ್ವಾ, ಅದಕ್ಕೆ ಸ್ವಲ್ಪ ತಿಕ್ಕಿ ಇದು ಮಾಡ್ತಿದ್ದೀನಿ. ನೋಡಿ, ಈಗ ಫ್ರಿಜ್ ಐಟಮ್ಸ್ ಎಲ್ಲ ತೊಳಿತಾ ಇದ್ದೀನಿ, ಫ್ರಿಜ್ಜಲ್ಲಿ ಇಡೋದು. ಇದು ಭಾಳ ಒಂದು 20 ವರ್ಷದ ಹಿಂದಿನ ಫ್ರಿಜ್ ಇದು ಫ್ರೆಂಡ್. ಇದು ಹಳೆ ಕಾಲದ್ದು, ಚೆನ್ನಾಗಿ ಬಂದಿದೆ. ನೋಡಿ, ಇನ್ನೂ ಆದರೂ ಎಷ್ಟು ಗಟ್ಟಿ ಇದ್ದಾವೆಲ್ಲ ಐಟಮ್ಸ್ ಎಲ್ಲ. ನೋಡಿ, ಎಲ್ಲ ಡಬ್ಬಿ ಎಷ್ಟು ಕೆಲಸ ಇದೆ, ನೋಡಿದ್ರೇ ಆಗುತ್ತೋ ಇಲ್ಲ ಅನಿಸುತ್ತೆ. ಬಟ್ ಏನಂತಂದರೆ ಅದು ಮಾಡಲೇಬೇಕಲ್ವ ಹೆಣ್ಮಕ್ಳು ನಾವು. ಹಬ್ಬ ಬೇರೆ, ಹಬ್ಬದೊಂದು ಹುರುಪೆ ಬೇರೆ, ಖುಷಿನೇ ಬೇರೆ ಇರುತ್ತೆ. ಇದು ಇನ್ನೊಂದು 2 ಡೇಸ್ ಆಯಿತು, ಇನ್ನೇನು ಹಬ್ಬ ಬಂತು. ಅಂಥದ್ರಲ್ಲಿ ಬಿಸಿಲು, ಸ್ವಲ್ಪ ಸಂಡಿಗೆ ಹಪ್ಪಳ. ನಾನು ಇನ್ನೊಂದು ಸಾಬುದಾನ ಸಂಡಿಗೆದೊಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ಪ್ಲೀಸ್ ಯಾರು ನೋಡಿಲ್ಲ ಅದನ್ನು ನೋಡಿ. ಯಾವ ಥರ ಮಾಡಿದ್ದೀನಿ ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಫ್ರಿಜ್ ಐಟಮ್ಸ್ ಎಲ್ಲ ತೊಳಿತಾ ಇದ್ದೀನಿ.
ಯೂಟ್ಯೂಬ್ ಜರ್ನಿ ಒಂಥರ ಏನೋ ಒಂಥರ ಖುಷಿ ಅನಿಸುತ್ತೆ. ಏನು ಮಾಡಿದ್ರು ಈಗ ವಿಡಿಯೋ ಮಾಡಿ ಹಾಕಬೇಕು ಅಂತ ಅನಿಸುತ್ತೆ. ಮೊದಲು ಮಾಡ್ತಿರ್ತೀವಿ ನಾವು, ಮೊದಲಾದ್ರೂ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಅಷ್ಟು ನಾವು ಅದನ್ನು ಇಂಪಾರ್ಟೆಂಟ್ ಕೊಡ್ತಾ ಇರಲ್ಲ. ಇವಾಗ ಇದೊಂದು ಏನೋ ವಿಡಿಯೋ ಮಾಡೋಣ ಹಾಕೋಣ ಅನ್ನೋದೊಂದು ಇಂಪಾರ್ಟೆನ್ಸೇ ಬೇರೆ. ಇದು ನೋಡಿ ನಮ್ಮದು ಇದು 6 ಡಬ್ಬಿ ಇದ್ದಾವೆ ಇವು. ಇದರಲ್ಲಿ ನಾನು ಶೇಂಗಾ ಪುಟಾಣಿ, ಆಮೇಲೆ ಇದು ಏನಂತಾರೆ ಖಾರ ಪುಡಿ, ಮಸಾಲೆ ಪುಡಿ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿಡುವಂಥ ಬಾಕ್ಸ್ ಇದು ನಮ್ಮದು ಡೈಲಿ ಯೂಸಸ್ ಇದ್ದೀವಲ್ಲ. ಇದರಲ್ಲಾದರೆ ಹಿಂಗೆ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲಾದರೆ ಕಾಣಿಸುತ್ತೆ ಏನು ಐಟಮ್ಸ್ ಹಾಕಿಟ್ರು, ಅದಕ್ಕೆ ಸ್ಟೀಲ್ ಡಬ್ಬಿಯಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಅಷ್ಟೇ ಇಟ್ಟಿರ್ತೀವಿ. ಇದರ ಡೈಲಿ ಯೂಸಸ್ ಇದರಲ್ಲಿ ಹಾಕಿಟ್ಟಿರ್ತೀವಿ ನಾವು. ಹೊಸ ವರ್ಷ ಇದು ಯುಗಾದಿ ಅಂದರೆ ನಮಗೆಲ್ಲ ಹಿಂದೂಗಳಿಗೆ ಹೊಸ ವರ್ಷ ಹಬ್ಬ ಇದು. ಯುಗಾದಿ ಹಬ್ಬ ಅಂದರೆ ಎಲ್ಲರೂ ಒಂಥರ ಖುಷಿಯಿಂದ ಆಚರಣೆ ಮಾಡೋವಂಥ ಹಬ್ಬ ಇದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಬೇಗ ಮೌನ ಆಗಲಿ ಅಂತ ಬಯಸ್ತೀನಿ ನಾನು. ನಂದು ಮೌನ ಆಗಲಿ, ಬೇಗ ಎಲ್ಲರದು ಮೌನ ಆಗಲಿ ಅನ್ನೋದೇ ಒಂದು ಖುಷಿ. ಯುಗಾದಿ ಹಬ್ಬಕ್ಕೆ ಒಂದು ಆ ದೇವ್ರು ನಮಗೆ ಒಂದು ಉಡುಗೊರೆ ಹಾಕ್ಕೊಡ್ಲಿ ಅಂತ ಮೌನ ಆಗಲಿ ಅಂತ ಬಯಸೋದು. ಮೌನ ಆದವ್ರದ್ದು ಬೇಗ ಡಾಲರ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇವು ನೋಡಿ ಎಲ್ಲ ಐಟಮ್ಸ್ ಎಲ್ಲ ತೊಳೆದು ಡಬ್ಬ ಹಾಕಿದ್ದೀವಿ ಈ ಥರ ಎಲ್ಲ. ಇದು ಮತ್ತು ಸ್ಟೀಲ್ ರ್ಯಾಕ್ ಇದೆ. ಸ್ಟೀಲ್ ರ್ಯಾಕ್ ಫಿಕ್ಸ್ ಆಗಿಬಿಟ್ಟಿದೆ, ಅದು ಟೆಲ್ಸಲ್ಲೇ ಫಿಕ್ಸ್ ಮಾಡಿದ್ದೀವಿ. ಅದಕ್ಕೆ ತೆಗಿಯೋಕ್ಕೆ ಬರೋಲ್ಲ, ಹಿಂಗಾಗಿ ಅಲ್ಲೇ ಕ್ಲೀನ್ ಮಾಡಿದ್ದೀನಿ. ಇದನ್ನು ತೆಗೋದು ಹಿಂಗೆ ತೊಳೆಯೋಕ್ಕೆ ಬರೋಲ್ಲ, ಅದ್ರ ಬಟ್ ಅಲ್ಲಿಂದ ಕ್ಲೀನ್ ಮಾಡ್ತೀವಲ್ಲ ಬರುತ್ತೆ ಅದು, ಅಲ್ಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳಿತಾ ಇದ್ದೀನಿ. ನೋಡಿ ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ ಹಬ್ಬದ ದಿನ ಅಂತೂ. ಡೈಲಿನೇ ಮುಗಿಯೋಲ್ಲ, ಇನ್ನು ಹಬ್ಬ ಹುಣ್ಣು ಇದು ಕೇಳ್ತೀರಾ. ನೋಡಿ ಇವೆಲ್ಲ ಸ್ಟೀಲ್ ಡಬ್ಬಿ ಇದು. ಇಷ್ಟೊತ್ತಂಗೆಲ್ಲ ಪ್ಲಾಸ್ಟಿಕ್ ಡಬ್ಬಿ ರ್ಯಾಕ್ ಎಲ್ಲ ತೊಳ್ಕೊಂಡೆ. ಈಗ ಸ್ಟೀಲ್ ಡಬ್ಬಿ, ಇದು ಸ್ಟೀಲ್ ಡಬ್ಬಿ ಇಡೋ ರ್ಯಾಕ್ ನೋಡಿ ಇದು. ಇಲ್ಲೆಲ್ಲ ಸ್ಟೀಲ್ ಡಬ್ಬಿ ಎಲ್ಲ ಇಟ್ಟಿರ್ತೀವಿ ನಾವು. ಅಷ್ಟು ದೊಡ್ಡ ಅಡುಗೆ ಮನೆ ಇಲ್ಲ ನಮ್ಮದು, ಆದರೂ ಚೆನ್ನಾಗಿದೆ ನೀಟಾಗಿ. ನೋಡಿ ಎಲ್ಲ ಶೆಲ್ಫ್ ಎಲ್ಲ ಕಸ ಹೊಡ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ಇಷ್ಟೆಲ್ಲ ಮಾಡಿ ಮತ್ತೆ ಟೈಮ್ ಟು ಟೈಮ್ ಅಡುಗೆ ಮಾಡಿಡಬೇಕು. ಹೆಣ್ಮಕ್ಳು ನಾವು ನಿಜವಾಗ್ಲೂ ಎಲ್ಲ ಮಾಡ್ಕೊಂಡು ಹೋಗೋದು ಅಂತಂದರೆ ಒಂದೊಂದು ಸಲ ಬೇಜಾರಾದರೂ ಸುತ್ತ. ನನಗೂ ಅದರಲ್ಲಿ 2 ಡೇಸ್ ಸ್ವಲ್ಪ ಹುಷಾರು ಇರಲಿಲ್ಲ, ಹೆಂಗಪ್ಪ ಮಾಡೋದು ಅಂದ್ಕೊಂಡಿದ್ದೆ ನಾನು. ಹಬ್ಬ ಬೇರೆ ಹತ್ತಿರ ಬರ್ತಾಯಿದೆ ಅಂಥೇಳಿ ಎಲ್ಲ. ನನ್ನ ಮಗನೂ ನಂಗೆ ತುಂಬ ಹೆಲ್ಪ್ ಮಾಡ್ತಾನೆ ಎಲ್ಲ ರೀತಿಯಿಂದ. ಅವನು ಬಟ್ ವಿಡಿಯೋ ಮಾಡೋಕ್ಕಷ್ಟೇ ಬೇಡ ಅಂತ, ಅವನು ವಿಡಿಯೋ ಮಾಡ್ತೀನಿ ಅಂದರೆ ಇಲ್ಲ ನೀವು ವಿಡಿಯೋ ಮಾಡ್ತೀನಿ ಅಂದರೆ ನಾನು ಹಿಂಗೆ ಹೆಲ್ಪ್ ಮಾಡಲ್ಲ ಅಂತಾನೆ. ನನ್ನ ಮಗ ತುಂಬ ಹೆಲ್ಪ್ ಮಾಡ್ತಾನೆ. ಕ್ಲೀನ್ ಮಾಡೋದ್ರಲ್ಲಂತೂ ಜಾಸ್ತಿ ಅವನೇ ನಂಗೆ ಸಪೋರ್ಟ್ ಕೊಡೋದು ಎಲ್ಲ ರೀತಿಯಿಂದ. ನಮ್ಮ ಅತ್ತೆ ನನ್ನ ಮಗ ಎಲ್ಲ ಡಬ್ಬಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಕೊಟ್ಟಿದ್ದೆ, ಅವನ್ನೆಲ್ಲ ಒರೆಸ್ಕೊಡ್ತಾಯಿದ್ರು ಅವರು. ಹೊರಗಡೆ ಬಿಸಿಲಲ್ಲಿ ಹಾಕಿದ್ದೆ ಅದನ್ನು. ಅವು ಎಲ್ಲ ಎಣ್ಣೆ ಕ್ಯಾನು ಅವೆಲ್ಲ ಇಟ್ಟಿರ್ತೀವಲ್ಲ, ಸ್ವಲ್ಪ ಜಿಡ್ಡಾದಂಗೆ ಆಗಿಬಿಟ್ಟಿರ್ತೇವೆ ಅವನ್ನ. ಸ್ವಲ್ಪ ಹಿಂಗಾಗಿ ಅದನ್ನು ಸ್ವಲ್ಪ ವಿಮ್ ಹಚ್ಚಿ ತಿಕ್ಕಿದಾಗೆಲ್ಲ ಕ್ಲೀನ್ ಆಗೋದದು. ನೋಡಿ ಫ್ರೆಂಡ್ ಯಾವ ಥರ ಇತ್ತು, ನೆಕ್ಸ್ಟ್ ಯಾವ ಥರ ಆಗಿದೆ ಅಂತ ನೋಡಿ. ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಹಬ್ಬ ಆಚರಣೆ ಮಾಡ್ತೀರಾ, ಏನು ಸ್ಪೆಷಲ್ ಮಾಡ್ತೀರಾ? ಎಲ್ಲ ಡ್ರೆಸ್ ತೊಗೊಂಡ್ರೆ ಅರ್ಬಿ ಎಲ್ಲ ಖರೀದಿ ಆಯಿತಾ ನಿಮ್ಮದು? ನಾವು ಇನ್ನೂ ಮಾರ್ಕೆಟಿಗೆ ಹೋಗಿಲ್ಲ, ಮಾರ್ಕೆಟಿಗೆ ಒಂದು ಹೋಗಬೇಕಾಗಿದೆ. ಟೈಮೇ ಇಲ್ಲ ಹೋಗೋಕ್ಕೆ, ಹಂಗಾಗಿಬಿಟ್ಟಿದೆ. ನೋಡಿ ಈ ಥರ ಎಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಇದನ್ನು ಸ್ವಲ್ಪ ಸೋಪ್ ಹಚ್ಚಿ ತೊಳಿತಾ ಇದ್ದೀನಿ ನಾನು. ಟೈಲ್ಸ್ ಆಗುತ್ತಲ್ಲ, ಕಲ್ಲಾಗತ್ತೆ, ಇದು ಸ್ವಲ್ಪ ಸೋಪ್ ಹಚ್ಚಿ ತೊಳೆದ್ರೇ ಕ್ಲೀನ್ ಆಗೋದಿದು. ಹಾಗೆ ಒರೆಸಿದ್ರೆ ಕ್ಲೀನ್ ಆಗೋಲ್ಲ. ನೋಡಿ ಈ ಥರ ಎಲ್ಲ ಸೋಪ್ ಹಚ್ಚಿ ತೊಳಿತಾ ಇದ್ದೀನಿ. ಏನೋ ಒಂಥರ ಕ್ಲೀನ್ ಆದರೆ ಮನೆ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅಂತ. ಯಾವಾಗಿದ್ದರೂ ಮನೆ ಕ್ಲೀನ್ ಇರಬೇಕಂತೆ. ಮನೆ ಕ್ಲೀನ್ ಇದ್ದರೆ ಮನೆಯಲ್ಲಿ ಸಮಾಧಾನ ನೆಮ್ಮದಿ ಎಲ್ಲ ಇರತ್ತಂತೆ. ಅದೊಂಥರ ಖುಷಿನೇ ಬೇರೆ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅದು ನಾನು ಮೊದಲು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಹೆಂಗಪ್ಪ ಇಷ್ಟು ಕ್ಲೀನ್ ಮಾಡೋದು ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಬಟ್ ಕ್ಲೀನ್ ಆದ ತಕ್ಷಣ ಅದೊಂಥರ ಖುಷಿನೇ ಬೇರೆ ನೋಡೋಕ್ಕೆ. ಒಬ್ಬ ಎಷ್ಟು ಚೆನ್ನಾಗಾಗಿದೆಯಲ್ಲ ಅಂತ ಆ ಥರ ಎಲ್ಲ ಅನಿಸುತ್ತೆ. ಇದು ಎಣ್ಣೆ ಅದು ಡಬ್ಬಿಯಲ್ಲಿ ಇಡ್ತೀವಲ್ಲ ಸ್ಟೀಲಿನವು, ಎಷ್ಟಿಟ್ಟರು ಅದು ಬೇಗ ಕ್ಲೀನ್ ಆಗೋದೇ ಅಲ್ಲ. ಅದೆಷ್ಟು ತಿಕ್ಕಿ ಇದು ಮಾಡಿದ್ರು. ನೋಡಿ ಎಲ್ಲ ಶೆಲ್ಫ್ ಎಲ್ಲ ಕ್ಲೀನಾಗಿ ಮೊದಲು ಸೋಪಿಂದ ತೊಳ್ಕೊಂಡಿದ್ದೆ ನಾನು. ಸೋಪೆಲ್ಲ ನೀರು ಹಾಕಿ ಎಲ್ಲ ತೊಳ್ಕೊಂಡೆ. ಆಮೇಲೆ ಒದ್ದೆ ಬಟ್ಟೆ ಅಂತ ಎಲ್ಲ ಒರೆಸ್ಕೊಂಡು ಮತ್ತು ಇನ್ನೊಂದು ಒಣ ಅರಿವಿ ಅಂತೂ ಸ್ವಲ್ಪ ಒರೆಸ್ಕೊಂಡೆ. ನೋಡಿ ಇದು ಸ್ಟೀಲ್ ಡಬ್ಬಿ ಎಲ್ಲ ರ್ಯಾಕ್ ಸ್ಟೀಲ್ ಡಬ್ಬಿ ಇಡೋದು ಎಲ್ಲ ಕಲ್ಲಿಂದೇ ಮಾಡಿಸ್ಬಿಟ್ಟಿದ್ದಾರೆ. ಇದನ್ನು ಕಲ್ಲಿಂದಾದರೆ ಗಟ್ಟಿ ಇರುತ್ತಲ್ಲ, ಕಲ್ಲಿಂದ ಇದೆ ಇದು. ನೋಡಿ ನಮ್ಮ ಸೈಡೆಲ್ಲ ಇದೇ ಥರ ಅಡುಗೆ ಮನೆಯೆಲ್ಲ ಹೀಗೆ ಇರುತ್ತೆ ನಮ್ಮ ಸೈಡೆಲ್ಲ. ಇದೆಲ್ಲ ಮತ್ತೆ ಒಣ ಅರಿವೆ ಅಂತ ಒಂದು ಸಲ ಮತ್ತೆ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ. ನೋಡಿ ಇದೆಲ್ಲ ಶೆಲ್ಫ್ ಎಲ್ಲ ಫುಲ್ ಕ್ಲೀನ್ ಆಯ್ತು. ಈಗ ಎಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡೆ. ಈ ಶೆಲ್ಫ್ನಲ್ಲಿ ಫುಲ್ಲು ನಾವು ಸ್ಟೀಲ್ ಡಬ್ಬಿ ಇಟ್ಟಿರ್ತೀವಿ.
ಆ ಕಡೆ ಶೆಲ್ಫ್ ತೋರಿಸಿದ್ನಲ್ಲ ಸಣ್ಣದು, ಅಲ್ಲೆಲ್ಲ ಪ್ಲಾಸ್ಟಿಕ್ ಡಬ್ಬಿ ಇಟ್ಟಿರ್ತೀವಿ ನೋಡಿ. ನೋಡಿ ಇದೆಲ್ಲ ಗ್ಯಾಸ್ ಹಿಂದೆ ಗ್ಯಾಸ್ ಕಟ್ಟೆ ಅಂತಿರುತ್ತಲ್ಲ, ಅದು ಎಲ್ಲ ಕಟ್ಟೆ ತೊಳೆದಿದ್ದು ಪೂರ್ತಿ. ಇದೆಲ್ಲ ನನ್ನ ಮಗನ ಮಾಡಿದ್ದಾನೆ. ಅದು ವಿಡಿಯೋ ಮಾಡಬೇಡ ಅಂತ ಅವನು. ವಿಡಿಯೋ ಹಿಡಿತೀನಿ ಅಂದರೆ ಬೇಡಮ್ಮ, ವಿಡಿಯೋ ಮಾಡಿದರೆ ನಾನು ಬರೋದೇ ಇಲ್ಲ, ನಾನು ಕ್ಲೀನ್ ಮಾಡೋಕ್ಕೂ ಬರೋಲ್ಲ, ನಿನ್ನ ಜೊತೆ ಹೆಲ್ಪ್ ಮಾಡಲ್ಲ ಅಂದ. ಆಯ್ತಪ್ಪ ಅಂತ ಒಂದು ವಿಡಿಯೋ ಹಿಡೀಲಿಕ್ಕೆ ಹೋಗಿಲ್ಲ ನಾನು. ನೋಡಿ ಇಲ್ಲಿ ಕಿಟಕಿ ಇದೆ, ಅಡುಗೆ ಮನೆಗೆ ಕಿಟಕಿ ಇದೆ ಎಲ್ಲ. ನಾವು ಓಪನ್ ಮಾಡಲ್ಲ ಜಾಸ್ತಿ ಅದನ್ನು, ಅಲ್ಲಿ ಜನ ಜಾಸ್ತಿ ಅಡ್ಡಾಡ್ತಾರಂತ. ಬಟ್ ಅಂದ್ರೆ ಇಷ್ಟು ಧೂಳಾಗುತ್ತೆ ಗೊತ್ತಾ. ಇದನ್ನು ವಾರ ಕ್ಲೀನ್ ಮಾಡಿದ್ರೆ ಅಷ್ಟೇ ಇದು ಕಿಟಕಿ ತುಂಬ ಧೂಳಾಗುತ್ತೆ. ಆಮೇಲೆ ಅಡುಗೆದೆಲ್ಲ ಸ್ವಲ್ಪ ಎಣ್ಣೆ ಗಿಣ್ಣೆ ಎಲ್ಲ ನಾವು ಏನಾರು ಒಗ್ಗರಣೆ ಅದು ಹಾಕ್ತಾ ಸಿಡಿದಿರ್ತದಲ್ಲ, ಆ ಸಳಿಗೆ ಸ್ವಲ್ಪ ಹಿಂಗಾಗಿ ಅದು ಸ್ವಲ್ಪ ಜಿಡ್ಡಾಗಿದ್ದು ಎಲ್ಲ ತೊಳೆದೆ. ಅದನ್ನು ಇವತ್ತು ನಾವು ಡೈಲಿ ತೊಳಿತೀನಿ. ಗ್ಯಾಸು ಹಿಂದೆ ಕಟ್ಟೆ ಎಲ್ಲ ಇದು ಡೈಲಿ ತೊಳಿತೀನಿ. ಇದಂತೂ ಡೈಲಿ ನೈಟ್ ಊಟ ಎಲ್ಲ ಅಂದ ತಕ್ಷಣ ತೊಳೆದಿಟ್ಟೆ ಮಲ್ಕೊಳ್ಳೋದು. ಇದನ್ನು ನಾವು ಹಬ್ಬ ಅಂತೇನಿಲ್ಲ, ಡೈಲಿ ಅಷ್ಟೇ ಕ್ಲೀನ್ ಆಗಬೇಕು. ಇದು ಫುಲ್ ಎಲ್ಲ ಅಂದರೆ ಈಗ ಮೇಲೆ ಟೆಲ್ಸ್ ಎಲ್ಲ ಇದು ನಾವು ಹಬ್ಬಕ್ಕಷ್ಟೇ, ಹಬ್ಬ ಆಮೇಲೆ ಸಂಡೇ ಗಿಂಡೆ ಬಂದರೆ ಕ್ಲೀನ್ ಮಾಡಿರ್ತೀವಿ. ಬಟ್ ಗ್ಯಾಸು ಇದೆಲ್ಲ ಮಾತ್ರ ಡೈಲಿ ಸ್ವಚ್ಛ ಆಗಲೇಬೇಕು ನಮಗೆ. ಡೈಲಿ ಮಾಡಿರ್ತೀನಿ. ನೋಡಿ ನನ್ನ ಮಗನೇ ಮಾಡ್ತಿದ್ದಾನೆ, ಬಟ್ ಅವ್ನ ಫೇಸ್ ತೋರಿಸ್ಬೇಡ ಅಂತಂದ, ಹಿಂಗಾಗಿ ಅದನ್ನು ವಿಡಿಯೋ ಮಾಡಿಲ್ಲ. ನೋಡಿ ಇವಾಗೆಲ್ಲ ಡಬ್ಬಿ ಎಲ್ಲ ತೊಳ್ಕೊತಾ ಇದ್ದೀನಿ. ಇಷ್ಟೆಲ್ಲ ಫುಲ್ಲೆಲ್ಲ ಮೊದಲು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಈಗ ಡಬ್ಬಿ ಎಲ್ಲ ತೊಳೆದು ಡಬ್ಬ ಹಾಕ್ತಾ ಬರ್ತೀನಿ ನೋಡಿ. ಈಗ ನಮ್ಮ ಸೈಡೆಲ್ಲ 24 hours ನೀರಿರುತ್ತೆ, ಕುಡಿಯೋ ನೀರು ಅಂತ. ಸಿಹಿ ನೀರು 24 hours ಬರುತ್ತೆ ನಮ್ಮ ಸೈಡೆಲ್ಲ. ನೀರಿಂದೇನು ತೊಂದರೆ ಇಲ್ಲ. ಎಷ್ಟು ನಾವು ಬಾಂಡಿ ಸಾಮಾನು ಮಾಡ್ಕೊತೀವಿ ಅಷ್ಟು ನಮಗೆ ಜಾಸ್ತಿ ಅನಿಸುತ್ತೆ ತೊಳೆಯೋದು. ಬಟ್ ಏನು ಮಾಡೋದು, ಅದು ಕ್ಲೀನ್ ಮಾಡಿದಾಗೆ ಸಮಾಧಾನ ಅಲ್ಲ, ಇಲ್ಲ ಹಾಗೆ ಅನಿಸುತ್ತೆ. ಅವು ಜಾಸ್ತಿ ಯೂಸ್ ಮಾಡಿರೋಂಗಿಲ್ಲ ನಾವು, ಆದರೂ ಅದನ್ನು ತೊಗೊಂಡು ಸ್ವಚ್ಛ ಮಾಡಿದಾಗೆ ಸಮಾಧಾನ ಅನಿಸೋದು ನಮಗೆ. ನೋಡಿ ಇವೆಲ್ಲ ಸ್ಟೀಲ್ ಡಬ್ಬಿ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಸ್ಟೀಲ್ ಡಬ್ಬಿ ಅವೆಲ್ಲ ಪ್ಲಾಸ್ಟಿಕ್ ಡಬ್ಬಿ ಎಲ್ಲ ಫಸ್ಟ್ ತೊಳ್ಕೊಂಬಿಟ್ಟೆ. ಈಗ ಎಲ್ಲ ಸ್ಟೀಲ್ ಡಬ್ಬಿ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ. ನೋಡಿ ಇವೆಲ್ಲ ಸ್ಟೀಲ್ ಡಬ್ಬಿ. ಅದು 25 kg ಇದು ಅಕ್ಕಿ ಹಾಕೋ ಡಬ್ಬಿ ನಮ್ಮದು, ನಮ್ಮ ಅತ್ತೆ ಕಾಲು ಡಬ್ಬಿ ಅದು ಸ್ಟೀಲಿಂದು. ಅದರಲ್ಲಿ ನಾವು ಅಕ್ಕಿ ಅಷ್ಟೇ ಹಾಕಿರೋದು ಜಾಸ್ತಿ. ನೋಡಿ ಅದು 25 kg ಇದೆ ನೋಡಿ ಅದು. ನೋಡಿ ಇವೆಲ್ಲ ನಾವು ಸ್ಟೀಲ್ ಡಬ್ಬಿನೇ ಜಾಸ್ತಿ ಯೂಸ್ ಮಾಡೋದಂದರೆ ಸ್ಟೀಲಿನ ಐಟಮ್ಸೇ. ನಾನು ಡಬ್ಬಿಯಲ್ಲಿ ಅವೇ ಯೂಸ್ ಮಾಡೋದು. ಇವೆಲ್ಲ ಡೈಲಿ ಯೂಸಿದ್ದು ಫ್ರಿಜ್ ಐಟಮ್ಸ್ ಎಲ್ಲ ತೊಳೆದು ಅಲ್ಲೇ ಬಿಸಿಲಲ್ಲೇ ಆರಾಕಿಟ್ಟೆ ಅದನ್ನು. ಈ ಕಡೆ ಎಲ್ಲ ಕೆಳಗೆ ಮತ್ತೆ ಬಾಂಡಿ ಎಲ್ಲ ಡಬ್ಬ ಹಾಕ್ತೀವಲ್ಲ ನಾವು, ಬಾಂಡಿ ಎಲ್ಲ ಡಬ್ಬ ಹಾಕೋದು. ಎಲ್ಲ ಕಲ್ಲಿನವೇ ಇದೆ ಇವು. ಉಳ್ಕಿ ತಾಟಿಗೆ ಹಾಕೋ ರ್ಯಾಕ್ ಬೇರೆ ತೋರಿಸಿದ್ನಲ್ಲ ನಿಮ್ಗೆ ಅವಾಗ, ಅದು ತಾಟ್ ಹಾಕೋರೋಕೆ. ಇಲ್ಲಿ ಬರೀ ಬಾಂಡಿ ಅಷ್ಟೇ ಡಬ್ಬ ಹಾಕ್ತೀನಿ. ಡೈಲಿ ಯೂಸ್ ಮಾಡ್ತೀವಲ್ಲ, ಡೈಲಿ ಯೂಸ್ ಮಾಡೋದು ಅವೆಲ್ಲ ಪಾತ್ರೆ ಡಬ್ಬ ಹಾಕೋದು. ಇದೆಲ್ಲ ಶೆಲ್ಫು. ಇದನ್ನು ಅಷ್ಟೇ ವಾರ ಸಂಡೇ ವಾರ ಎಲ್ಲ ಒರೆಸ್ಕೊಂಡಿರ್ತೀವಿ. ಆದರೂ ಅಷ್ಟು ಒರೆಸಿದ್ರು ಸುತ್ತ ಕ್ಲೀನ್ ಅಂತ ಮತ್ತು ಕ್ಲೀನ್ ಮಾಡೋದೇ ಆಗಿರುತ್ತೆ ಅದು. ನೋಡಿ ಇವೆಲ್ಲ ಡೈಲಿ ಯೂಸ್ ಮಾಡೋವಂಥ ಪಾತ್ರೆ ಎಲ್ಲ, ಸಾರು ಮಾಡೋದು, ಪಲ್ಯ ಮಾಡೋದು ಅಂಥವೆಲ್ಲ ಮಾಡೋದು ಪಾತ್ರೆ ಎಲ್ಲ ಇಲ್ಲಿ ತೊಗೊಂಡಿರ್ತೀನಿ ನಾನು. ನೋಡಿ ಅವೆಲ್ಲ ಒರೆಸಿ ಡಬ್ಬ ಹಾಕ್ತಾಯಿದ್ದೀವಿ. ಇದು ಡೈಲಿ ಒಗ್ಗರಣೆ ಬುಟ್ಟಿ, ಸ್ಟೀಲ್ ಬುಟ್ಟಿ ಎಲ್ಲ ಹಾಕೋದು ನೋಡಿ. ಈ ಥರ ಎಲ್ಲ ಮಾಡಿ ಡಬ್ಬ ಹಾಕಿದ್ದು. ನೀವು ನಮ್ಮ ಅತ್ತೆ ಮತ್ತು ನನ್ನ ಮಗ ಅವೆಲ್ಲ ಡಬ್ಬಿ ಎಲ್ಲ ಸ್ವಲ್ಪ ಒರೆಸ್ಕೊಡ್ತಾ ಇದ್ದಾರೆ. ಒಳಗೆ ಕಿರಾಣಿ ಎಲ್ಲ ತೆಗೆದು ಹಾಕಿಟ್ರಾಯ್ತು ಅಂತ ಎಲ್ಲ ಒರೆಸ್ಕೊಡ್ತಾ ಇದ್ದಾರೆ ಅವರು ಕೂತ್ಕೊಂಡು. ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ವಿಡಿಯೋ ಮಾಡಬೇಡ ಅಂತಾರೆ, ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀನಿ ಅದನ್ನು. ನೋಡಿ ಎಲ್ಲ ಕಿರಾಣಿ ಎಲ್ಲ. ಇದು ನಮ್ಮದು ಡೈಲಿ ಯೂಸಿದ್ದು ಬೇರೆ ಇರುತ್ತೆ, ಆಮೇಲೆ ಜಾಸ್ತಿ ಒಂದಿಷ್ಟು ತೆಗೆದಿಟ್ಟಿದ್ದು ಬೇರೆ ಇರುತ್ತೆ. ಹಂಗೆ ತೆಗೆದಿಟ್ಕೊಂಡು ಯೂಸ್ ಮಾಡ್ತಿದ್ದೀವಿ ಅಷ್ಟೇ. ಎಲ್ಲ ಕವರ್ನೆಲ್ಲ ಹಾಕಿಟ್ಟಿದ್ನೆಲ್ಲ ಡಬ್ಬಿ ತೊಳೆಯೋಕ್ಕಿಂತ ಮುಂಚೆ ಅವನ್ನೆಲ್ಲ ಮತ್ತೆ ವಾಪಸ್ ಆ ಡಬ್ಬಿಗೆ ಹಾಕಿ ಇಡ್ತಾಯಿದ್ದೀನೆಲ್ಲ. ಇವು ಎಲ್ಲ ಏನಿದೆಯಲ್ಲ ಇವು ಸ್ವಲ್ಪ ಜಾಸ್ತಿ ಇದ್ದಿದ್ದೆಲ್ಲ ಹಾಕಿಟ್ಟಿರ್ತೀನಿ ಈ ಡಬ್ಬಿಯಲ್ಲಿ. ಆಮೇಲೆ ಅದೇನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ನಮ್ಗೆ ಡೈಲಿ ಏನು ಬೇಕಲ್ಲ ಅಷ್ಟು ಹಾಕಿ ಇಟ್ಕೊಂಡಿರ್ತೀನಿ ನೋಡಿ. ಇದು ಅಕ್ಕಿ, ಇದು ಡೈಲಿ ಯೂಸ್ ಮಾಡೋಕ್ಕಂತ ಇದು ಅಕ್ಕಿ ತೊಗೊಂಡಿರ್ತೀನಿ. 5 kg ಹಾಕಿ ಇಟ್ಕೊಂಡಿರ್ತೀನಿ ಇದರಲ್ಲಿ. ಆಮೇಲೆ ಉಳ್ಕಿದ್ದೆಲ್ಲ ದೊಡ್ಡ ಡಬ್ಬಿಯಲ್ಲಿ ಹಾಕಿಟ್ಬಿಟ್ಟಿರ್ತೀನಿ ನೋಡಿ. ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಇವಾಗ ಎಲ್ಲ ಕ್ಲೀನ್ ಆಯಿತು. ಯಾವ ಥರ ಆಯಿತು ನೋಡಿ, ಕಿಚನ್ ಫುಲ್ ಡೀಪ್ ಕ್ಲೀನ್ ಮಾಡಿದ್ದೀವಿ. ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನೋಡಿ ಡೀಪ್ ಕಿಚನ್ ಕ್ಲೀನ್ ಎಲ್ಲ ಮುಗೀತು. ಈ ಥರ ಎಲ್ಲ ಮಾಡಿದ್ದೀನಿ. ಯಾವ ಥರ ಹೊಂದಿಸಿಟ್ಟಿದ್ದೀನಿ, ಹೆಂಗೆ ಇಟ್ಟಿದ್ದೀನಿ ಅಂತ. ಇದು ನೋಡಿ ಸಕ್ಕರೆ, ಚಹಾ ಪುಡಿ, ಕಾಫಿ ಪುಡಿ ಡಬ್ಬಿ ನಮ್ಮದು 3 ಅದರಲ್ಲೇ ಹಾಕಿಟ್ಟಿರ್ತೀನಿ ನಾನು ಡೈಲಿ ಎಲ್ಲ. ಅವು ಇನ್ನೂ ಸ್ವಲ್ಪ ಸಾಮಾನು ತೆಗಿಬೇಕಾಯಿತು, ಮತ್ತು ವಿಡಿಯೋ ಲೆಂತಿ ಆಗುತ್ತೆ ಅಂತ ಬೇಗ ಮುಗಿಸ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಕ್ಲೀನ್ ಆಯಿತು. ಯಾವ ಥರ ಕ್ಲೀನಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ
ತಿಳಿಸಿ. ಯಾವ ಥರ ಕಿಚನ್ ಇಟ್ಟುಕೊಂಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾ ಹೇಳೋದ್ರಲ್ಲಿ ಮಾತಾಡೋದ್ರಲ್ಲಿ ಏನೋ ತಪ್ಪಿದ್ರೆ ಕ್ಷಮೆ ಇರಲಿ. ನೋಡಿ ಈ ಥರ ಎಲ್ಲ ನಮ್ಮದು ಸಿಂಕ್ ಇದನ್ನು ಇಲ್ಲೇ ಪಾತ್ರೆ ತೊಳೆಯೋದು ಡೈಲಿ ಆದರೂ. ಈ ಥರ ಎಲ್ಲ ತಾಟು ಪ್ಲೇಟ್ ಹಾಕೋ ರ್ಯಾಕು, ಗ್ಲಾಸ್ ಹಾಕೋದು, ಇವೆಲ್ಲ ನಮ್ಮದು ಬಾಂಡಿ ರ್ಯಾಕು. ಉಳ್ಕಿದೆಲ್ಲ ಪಾತ್ರೆ ಡಬ್ಬಾಕೋ ತೋರಿಸಿದ್ನಲ್ಲ ಅದು ಬೇರೆ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕಿಚನಿಗೆ ಆ ಥರ ಯಾವುದು ಕಿಚನ್ ಐಟಮ್ಸ್ ಏನು ತಂದು ಹಾಕಿಲ್ಲ. ಯಾಕಂದರೆ ಇವು ಟೆಲ್ಸಲ್ಲಿ ಎಲ್ಲ ಡಿಸೈನ್ ಇದೆ, ಎಲ್ಲ ಇದೆ. ಆಮೇಲೆ ನಮ್ಮದು ಮನಿ ಪ್ಲ್ಯಾಂಟ್ ಫುಲ್ಲು ದೊಡ್ಡದು ಗಿಡ ಇದೆ ನಮ್ಮದು ಮನೆ ಮುಂದೆ. ಹಿಂಗಾಗಿ ನಾನು ಒರಿಜಿನಲ್ಲೇ ನಮ್ಮ ಅಡುಗೆ ಮನೆಯಲ್ಲಿ ಇಟ್ಟಿದ್ದೀನಿ ನಾನು. ಹಿಂಗಾಗಿ ಯಾವುದು ಆರ್ಟಿಫಿಷಿಯಲ್ ಅಂತ ಯಾವುದೂ ಇಲ್ಲ, ನಾನು ಯಾವುದು ತಂದು ಹಾಕಿಲ್ಲ ನಾನು ಅಡುಗೆ ಮನೆಯಲ್ಲಿ. ಜಸ್ಟ್ ಸಿಂಪಲ್ಲಾಗಿ ಇದೆ. ಟೆಲ್ಸಿಗೆಲ್ಲ ಚೆನ್ನಾಗಿದ್ವಲ್ಲ ಡಿಸೈನ್. ಹಿಂಗಾಗಿ ನಾನು ಏನು ಜಾಸ್ತಿ ಏನು ತೊಗೊಂಡು ಮಾಡಿಲ್ಲ ನಾನು. ನಮ್ದು ಹೆಂಗಿದೆ ನಾರ್ಮಲ್ ನಮ್ಮದು ಇಷ್ಟೇ ನಮ್ಮದು ಅಡುಗೆ ಮನೆ. ಯಾವುದು ಹಿಂಗೆ ಆನ್ಲೈನಿಂದ ತರಿಸಿ ಏನೋ ನಾನು ಇಟ್ಕೊಂಡಿಲ್ಲ. ನೋಡಿ ಫ್ರೆಂಡ್, ಈ ಥರ ಇದೆ. ಯಾವ ಥರ ಆಗಿದೆ ಅಂತ ನನಗೆ ನೀವು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಏನಾರೇ ಮಿಸ್ಟೇಕ್ ಇದ್ದರೂ ನನಗೆ ಹೇಳಿ. ಪೂರ್ತಿ ಮಾತ್ರ ವಿಡಿಯೋ ನೋಡಿ ಪ್ಲೀಸ್, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಅದು ಇಡ್ಲಿ ಸ್ಟ್ಯಾಂಡ್ ನಮ್ಮದು. ಪೂರ್ತಿ ವಿಡಿಯೋ ನೋಡಿ ಅಷ್ಟೇ, ಸ್ಕಿಪ್ ಮಾಡಬೇಡಿ. ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ನಾವು, ಅದನ್ನು ನೀವು ಪೂರ್ತಿ ನೋಡಿದರೆ ನಮಗೂ ಖುಷಿ ಆಗುತ್ತೆ, ಅದಕ್ಕೆ ಹೇಳೋದಷ್ಟೇ.